ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದೇ ಒಂದು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ನಗರದ ಹಲವೆಡೆ ಮರಗಳು ದರಾಶಾಹಿಯಾಗಿವೆ. ಮಲ್ಲೇಶ್ವರಂನಲ್ಲಿ ಬುಡ ಸಮೇತ ಧರೆಗುರುಳಿದಂತ ಮರ. ವಿವಿಧ ಭಾಗಗಳಲ್ಲಿ ಇದೇ ಪರಿಸ್ಥಿತಿ. ಮಲ್ಲೇಶ್ವರಂನಲ್ಲಿ ಬುಡ ಸಮೇತ ಧರೆಗುರುಳಿದಂತ ಮರ. ಇದರಿಂದಾಗಿ ಬೈಕ್ ಜಖಂ ಆಗಿದೆ. ಬೀದಿ ಬದಿ ವ್ಯಾಪಾರಿ ಅಂಗಡಿಗಳಿಗೂ ಕೂಡ ಎಫೆಕ್ಟ್ ಆಗಿದೆ. ಮಲ್ಲೇಶ್ವರಂನ 2ನೇ ಟೆಂಪಲ್ ಸ್ಟ್ರೀಟ್ ನಲ್ಲಿ ಘಟನೆ ನಡೆದಿದೆ. ಮಲ್ಲೇಶ್ವರಂನ ಹಲವು ಕ್ರಾಸ್ನಲ್ಲಿ ಇದೇ ಪರಿಸ್ಥಿತಿ. ಮರ ಧರೆಗುರುಳಿದ ಕಾರಣ ರಸ್ತೆ ಬಂದ್ ಆಗಿವೆ. ನೀವು ಒಂದ್ ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಂತ ಪರಿಸ್ಥಿತಿ ಈಗ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಇದೇ ಪರಿಸ್ಥಿತಿ. ಇನ್ನು ಮಲ್ಲೇಶ್ವರಂನಲ್ಲೂ ಕೂಡ ಯಾವ ಕ್ರಾಸ್ಗೆ ಹೋದ್ರೂ ಅಲ್ಲೊಂದು ಮರ ಬಿದ್ದಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸಂಗಮೇಶ್, ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಗಮೇಶ್, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮಳೆಯ ಎಫೆಕ್ಟ್ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಒಂದಷ್ಟು ಕಡೆ ಮರ ಬಿದ್ದಿರೋದ್ರಿಂದ ಅಂಗಡಿಗಳು ಜಖಂ ಆಗಿವೆ, ವಾಹನಗಳು ಜಖಂ ಆಗಿವೆ. ಮಲ್ಲೇಶ್ವರಂನ ಪರಿಸ್ಥಿತಿ ಹೇಗಿದೆ ಅಂತ, ಇನ್ನು ಈ ತೆರವುಗೊಳಿಸುವಂತ ಕಾರ್ಯಾಚರಣೆ ಶುರುವಾಗಿದೆಯಾ? ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ವಾ ಬಿಬಿಎಂಪಿ? ಸೌಖ್ಯ. ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು, ಮಲ್ಲೇಶ್ವರಂ ಸೇರಿದಂತೆ ಇನ್ನು ಶೇಷಾದ್ರಿಪುರಂ ಇರ್ಲಿ, ಈ ಕಡೆ ವಿಜಯನಗರ ಇರ್ಲಿ, ಈ ಕಡೆ ಶಿವಾಜಿನಗರ ಇರ್ಲಿ, ಎಲ್ಲಾ ಏರಿಯಾಗಳಲ್ಲಿ ಪ್ರತಿಯೊಂದು ರಸ್ತೆಯಲ್ಲಿ ಒಂದಲ್ಲ ಒಂದು ಮರ ಧರೆಗುಳಿದಿರುವ ಒಂದು ದೃಶ್ಯಗಳು ಕಾಣ್ತಾ ಇದ್ವು. ಸದ್ಯ ನಾನು ಮಲ್ಲೇಶ್ವರಂನ 2ನೇ ಟೆಂಪಲ್ ಸ್ಟ್ರೀಟ್ ಏನಿದೆ ಆ ಸ್ಟ್ರೀಟ್ ನ ರಸ್ತೆಯಲ್ಲಿದ್ದೇನೆ. ತೋರಿಸ್ತಾ ಹೋಗ್ತಿರೋ ದೃಶ್ಯ ಯಾವ ರೀತಿ ಇದೆ ಅಂತೆ. ನಿನ್ನೆ ಸಂಜೆ 7 ಗಂಟೆಗೆ ಈ ಒಂದು ಮರದ ಜೊತೆಗೆ ವಿದ್ಯುತ್ ಕಂಬ ಕೂಡ ಧರೆಗುಳಿದಿತ್ತು. ಆದ್ರೆ ವಿದ್ಯುತ್ ಕಂಬವನ್ನ, ಕೇಬಲ್ ನನ್ನ ಕಟ್ ಮಾಡುವ ಕೆಲಸವನ್ನ ಬೆಸ್ಕಾಂ ಸಿಬ್ಬಂದಿಗಳು ಮಾಡಿದ್ರು. ಆದ್ರೆ ಈ ಮರ ಏನು ಬಿದ್ದಿದೆ ಆ ಮರವನ್ನ ಇನ್ನೂ ಹಾಗೆ ಇದೆ. ಜಿಬಿ ಅಧಿಕಾರಿಗಳು ತೆರವು ಮಾಡುವ ಕಾರ್ಯಾಚರಣೆ ಇನ್ನೂ ಪ್ರಾರಂಭವಾಗಿಲ್ಲ. ಜೊತೆಗೆ ಈ ಮರ ಏನ್ ಬಿದ್ದಿದೆ ಆ ಮರದ ಕೆಳಗಡೆ ಒಂದು ಬೈಕ್ ಕೂಡ ಇದ್ದಿತ್ತು. ಆದ್ರೆ ಈ ಬೈಕ್ ಕೂಡ ಈಗ ಸಂಪೂರ್ಣವಾಗಿ ಜಖಂ ಆಗಿರುವುದು, ಆ ಬೈಕ್ಗೆ ಕೂಡ ಹಾನಿಯಾಗಿದೆ. ಮಾಲೀಕರಿಗೂ ಕೂಡ ಸ್ವಲ್ಪ ಶಾಕ್ ಅಂತಾನೆ ಹೇಳ್ಬೋದು. ಸದ್ಯ ಇದು ಮಲ್ಲೇಶ್ವರಂನ ಒಂದು ರಸ್ತೆಯಲ್ಲಿ ಮರವನ್ನ ಬಿದ್ದಿದ್ದು, ಸಂಪೂರ್ಣವಾಗಿ ಪಕ್ಕದಲ್ಲಿರುವ ಒಂದು ಅಂಗಡಿ ಏನಿತ್ತು, ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನ ಮಾಡ್ತಿದ್ರು. ಆದ್ರೆ ಆ ವ್ಯಾಪಾರದ ಅಂಗಡಿಗೂ ಕೂಡ ಅಂಗಡಿ ಮೇಲೆ ಮರ ಬಿದ್ದಿದ್ರಿಂದ ಆ ಅಂಗಡಿ ಕೂಡ ಎಫೆಕ್ಟ್ ಆಗಿದೆ. ಹಾಗಾಗಿ ಸದ್ಯ ಈ ಪ್ರತಿದಿನ ಇಷ್ಟೊತ್ತಿಗೆ ಈ ಅಂಗಡಿ ತೆರಿತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಆ ಮರ ಬಿದ್ದಿದ್ರಿಂದ ಅಂಗಡಿ ಕೂಡ ಇನ್ನೂ ತೆರೆದಿಲ್ಲ. ಹಾಗಾಗಿ ಈ ರಸ್ತೆಯ ಮುಖಾಂತರ ಶೇಷಾದ್ರಿಪುರಂ ಇರ್ಲಿ, ಈ ಕಡೆ ರೇಸ್ ಕೋರ್ಸ್ ಇರ್ಲಿ, ಹೀಗೆ ಬೇರೆ ಬೇರೆ ಏರಿಯಾಗಳಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಆಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಮರ ಬಿದ್ದಿದ್ರಿಂದ ವಾಹನ ಸವರು ಇಲ್ಲಿ ಈ ಕಡೆ ಬಂದು ಏನು ರಸ್ತೆ ಕ್ಲೋಸ್ ಆಗಿದೆ ಅಪ್ಪ ಅಂತ ಹೋಗಿ ಬೇರೆ ರಸ್ತೆಯ ಮೊರೆ ಹೋಗುತ್ತಿರುವ ದೃಶ್ಯಗಳು ಕಾಣ್ತಾ ಇದೆ. ಸದ್ಯ ಈ ಒಂದು ಮರ ಬಿದ್ದಿದ್ರಿಂದ ಸುಮಾರು ನಿನ್ನೆ ಮಳೆ ಆಗಿದ್ದರಿಂದ ಸುಮಾರು 100ಕ್ಕೂ ಹೆಚ್ಚು ಏನು ಜಿಬಿಯ ಕೇಂದ್ರಕ್ಕೆ ದೂರವಾಣಿ ಕರೆಗಳ ಮೂಲಕ ನಮ್ಮ ಏರಿಯಾದಲ್ಲಿ ಮರ ಬಿದ್ದಿದೆ ಸರ್, ತೆರವು ಮಾಡಿ ಅಂತ ಹಲವು ಕರೆಗಳ ಮೂಲಕ ಜನರು ಜಿಬಿಗೆ ತಿಳಿಸ್ತಾರೆ. ಸುಮಾರು 100ಕ್ಕೂ ಅಧಿಕ ಕರೆಗಳು ಬಂದಿದ್ದು, ಈ ರೀತಿ ಅಂದ್ರೆ ವರ್ಷದ ಮೊದಲ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೀಗಾದ್ರೆ ಮಳೆಗಾಲದಲ್ಲಿ ಹೇಗಾಗುತ್ತೆ ಅನ್ನೋದು ನಿರೀಕ್ಷೆಗೂ ಮೀರುತ್ತಾ ಇದೆ. ಯಾಕೆಂದ್ರೆ ಒಂದೇ ಮಳೆಗೆ ಇಷ್ಟೊಂದು ಮರಗಳು ಬೀಳುತ್ತವೆ, ಇಷ್ಟೊಂದು ಅನಾಹುತ ಆಗುತ್ತೆ, ಅವತಾರ ಆಗುತ್ತೆ, ಸಾವುಗಳಾಗುತ್ತೆ ಅಂದ್ರೆ ಹೇಗೆ ಅನ್ನುವುದನ್ನ ಒಂದು ಪ್ರಶ್ನೆಯನ್ನ ಮೂಡ್ತಾ ಇದೆ. ಮಳೆಗಾಲದಲ್ಲಿ ಮಳೆಗೆ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆಂದ್ರೆ ಈ ಒಂದೇ ಮಳೆಗೆ ಇಷ್ಟೊಂದು ಅನಾಹುತ ಆಗಿದ್ದು, ಮಳೆಗಾಲದಂತೂ ಬಹಳ ಮಳೆ ಆಗುತ್ತೆ. ಹಾಗಾಗಿ ಯಾವ್ಯಾವ ಒಂದು ಸ್ಟ್ರಾಟಜಿಯನ್ನ ತೆಗೆದುಕೊಳ್ತಾರೆ, ಜೊತೆಗೆ ಇವತ್ತು ನಿನ್ನೆ ಬಿದ್ದಿರುವ ಮರಗಳನ್ನ ಯಾವಾಗ ತೆರವು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಸಂಗಮೇಶ್, ಈಗ ವಿವಿಧ ಭಾಗಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇರೋದ್ರಿಂದ ಜಿಬಿಯ ಅಧಿಕಾರಿಗಳು ಕೂಡ ತಕ್ಷಣಕ್ಕೆ ಬರಬೇಕು, ಸ್ಪಂದಿಸಬೇಕು, ಮರಗಳ ತೆರವು ಕಾರ್ಯಾಚರಣೆ ಮಾಡಬೇಕು ಅಂದ್ರೂ ಕೂಡ ಸಮಯ ಹಿಡಿದ್ಬಿಡುತ್ತೆ. ಹಂಗಂತ ಜನರು ಕೂಡ ಸುಮ್ಮನೆ ಇರೋದಕ್ಕಾಗಲ್ಲ. ವಿದ್ಯುತ್ ಸಂಪರ್ಕ ಕಡಿತ ಆಗ್ಬಿಡುತ್ತೆ, ಅಥವಾ ವಾಹನಗಳ ಮೇಲೆ ಬಿದ್ದಿರುತ್ತೆ, ಕೆಲವ್ರ ಅಂಗಡಿನೇ ಜಖಂ ಆಗಿರುತ್ತೆ. ತಕ್ಷಣಕ್ಕೆ ಬರಬೇಕು ಅಂದ್ರೆ ಏನಾದ್ರೂ ಹೆಲ್ಪ್ ಲೈನ್ ಅನ್ನ ವ್ಯವಸ್ಥೆ ಮಾಡ್ತಾರಂತ, ಅಥವಾ ಈಗ ಅಧಿಕಾರಿಗಳು ತಕ್ಷಣಕ್ಕೆ ಅಲ್ಲಿ ಬಂದು ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಜನರು ಅಂತ? ಈಗಷ್ಟೇ ಅಲ್ಲ, ಮುಂದೆ ಏನಾದ್ರೂ ಈ ರೀತಿ ಪರಿಣಾಮ ಆದಾಗ, ಮಳೆ ಸುರಿದಾಗ ಆ ಟೈಮ್ನಲ್ಲಿ ಏನ್ ಮಾಡ್ಬೇಕಾಗುತ್ತೆ?
ಎಸ್ ಸೌಖ್ಯ, ಇದು ಒಂದು ಪ್ರಮುಖ ಅಂಶನೇ ಅಂತ ಹೇಳ್ಬೋದು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ, ಅಥಾರಿಟಿಯಲ್ಲಿ ಯಾವುದೇ ಒಂದು ಮೂಲಸೌಕರ್ಯ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ತಕ್ಕಂತೆ ಒಂದು 5 ಪಾಲಿಕೆಗಳಿವೆ. 5 ಪಾಲಿಕೆಗಳಲ್ಲಿ ಒಂದು ದೂರವಾಣಿ ಸಂಖ್ಯೆ ಇದೆ. ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಸಮಸ್ಯೆ ಆಗಿದೆ ಅಂತ ತಿಳಿಸಬಹುದು ಅಂತ ಇದಕ್ಕೂ ಮೊದಲೇ ಒಂದು ದೂರವಾಣಿ ಸಂಖ್ಯೆಯನ್ನ GB ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗಾಗಲೇ ನೂರಾರು ಕರೆಗಳು ಬಂದಿವೆ. ಪ್ರತಿಯೊಂದು ಪಾಲಿಕೆಗಳಿಗೂ ಇನ್ನೇ ನೂರಾರು ಕರೆಗಳು ಬಂದಿದ್ದು ನಮ್ಮ ಏರಿಯಾದಲ್ಲಿ ರಸ್ತೆ ಮೇಲೆ ನೀರ್ ನಿಂತಿದೆ ಸರ್, ಚರಂಡಿಯಿಂದ ನೀರು ಹೊರಗಡೆ ಬರ್ತಾ ಇದೆ, ರಸ್ತೆ ಮೇಲೆ ಮರ ಬಿದ್ದಿದೆ, ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಹೀಗೆ ಹಲವು ಕರೆಗಳನ್ನ GB ಅಧಿಕಾರಿಗಳಿಗೆ ಜನರು ತಿಳಿಸುವ ಕಾರ್ಯವನ್ನ ಮಾಡಿದ್ರು. ಹಾಗಾಗಿ ಈ ಬಿದ್ದಿರುವ ಮರಗಳನ್ನ ಥ್ಯಾಂಕ್ ಯು ಸಂಗಮೇಶ್, ಲೈವ್ ಡೀಟೇಲ್ಸ್ಗೆ.